ನಾವು ಇವತ್ತು ಹಂಪೆಯಲ್ಲಿರುವ ಯಂತ್ರೋದ್ಧಾರಕ ಹನುಮಂತನ ಗುಡಿಗೆ ಹೋಗ್ತಾ ಇದ್ದೀವಿ. ಇದು ಅತ್ಯಂತ ಪ್ರಾಚೀನವಾದ ಮತ್ತು ಹಳೆಯದಾದ ದೇವಸ್ಥಾನವಾಗಿದ್ದು ಇದು ತುಂಬ ಶಕ್ತಿಶಾಲಿ ಅಂತ ಹೇಳ್ಬೋದು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಂದರೆ ಯಂತ್ರೋದ್ಧಾರಕ ಆಂಜನೇಯ, ನಾವು ಯಂತ್ರೋದ್ಧಾರಕ ಆಂಜನೇಯನ ಟೆಂಪಲ್ಗೆ ಹೋಗಬೇಕಾದ್ರೆ ಫಸ್ಟು ಇಲ್ಲಿರುವ ಪಂಪಾ ನದಿಗೆ ಬಂದು ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಹೋಗಬೇಕಾದ್ರೆ ಬಳಿಕ ಒನಕೆಕಿಂಡಿ ಅಂತ ಬರುತ್ತದೆ ಮಾರ್ಗವಾಗಿ, ಅಲ್ಲಿಂದ ಚಕ್ರತೀರ್ಥಕ್ಕೆ ನಾವು ಹೋಗಬೇಕು. ಜಾಸ್ತಿ ಮಳೆ ಬಂದಾಗ ನದಿ ಪೂರ್ಣವಾಗಿ ತುಂಬಿಕೊಂಡಾಗ ಏನು ಮಾಡಬೇಕು, ಈ ಒನಕೆಕಿಂಡಿ ಮಾರ್ಗ ಎಲ್ಲ ಮುಚ್ಚಿಬಿಡ್ತೈತಿ. ಆವಾಗ ನಾವೇನು ಮಾಡಬೇಕು, ಎದುರು ಬಸವಣ್ಣ ದೇವಸ್ಥಾನದ ಹಿಂದ್ಗಡೆ ಹೋಗ್ಬೇಕಾಗತ್ತೆ. ಆವಾಗ ಅಲ್ಲಿ ಅಲ್ಲಿ ಫಸ್ಟು ಹೋದ್ಮೇಲೆ ದಕ್ಷಿಣಕ್ಕೆ ಇದೆ ಒನಕೆಕಿಂಡಿ ಅಂತ ಕರೆಯೋದು, ಇಲ್ಲೇಸೆ ಹೋಗಬೇಕು. ಇದು ಜಾಸ್ತಿ ಮಳೆ ಬಂದು ನೀರೆಲ್ಲ ಬಂದಮೇಲೆ ಇದೆಲ್ಲ ಕ್ಲೋಸ್ ಆಗಿಬಿಡ್ತೈತಿ. ಆವಾಗ ನಾವು ಎದುರು ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತಿ. ಅದ್ರ ಹಿಂದ್ಗಡೆ ಅಚ್ಯುತರಾಯನ ಗುಡಿ ಐತಿ. ಅಲ್ಲಿ ಅಲ್ಲಸಿ ಸುಳೆ ಮಾರ್ಗವಾಗಿ ವರಾನಗುಂಡಿಗೆ ವರಾನಗುಡಿ ಆದು ಚಕ್ರತೀರ್ಥಕ್ಕೆ ಹೋಗ್ಬೇಕಾಗತ್ತಿ. ಅಲ್ಲಿ ಹೋದ್ಮೇಲೆ ನೋಡ್ರಿ, ಅಲ್ಲಿ ಕಾಣಿಸುತ್ತಲ್ಲ ಅದು ಅಂಜನಾದ್ರಿ ಪರ್ವತ, ಅಂದರೆ ಅಂಜನಾದ್ರಿ ಟೆಂಪಲ್ಲು. ಇಲ್ಲಿಂದ ಹತ್ತಿರ ಕಾಣಿಸುತ್ತೆ, ಆ ಕಡೆ ಹೋದರೆ ದೂರ ಅನಿಸುತ್ತೆ, ಒಂದು 10 ಕಿಲೋಮೀಟ್ರು. ಇಲ್ಲಿಂದ ನೋಡಿದರೆ ಹತ್ತಿರ ಕಾಣಿಸುತ್ತೆ, ಇದು ನದಿ ದಾಟಿದರೆ ಹತ್ತಿರ ಅನಿಸುತ್ತೆ. ಇಲ್ಲಿ ಬಂದ ತಕ್ಷಣ ದಕ್ಷಿಣ ಭಾಗದಲ್ಲಿ ಕೋದಂಡರಾಮನ ದೇವಸ್ಥಾನ ಇದೆ. ಕೋದಂಡರಾಮನ ದೇವಸ್ಥಾನದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆಯರಿದ್ದಾರೆ. ಅದಕ್ಕೋಸ್ಕರ ಅದ್ರ ಹಿಂದೆಯೇ ಯಂತ್ರೋದ್ಧಾರಕ ಆಂಜನೇಯನ ಗುಡಿ ಇದೆ. ಅದಕ್ಕೆ ಸುಮಾರು 15 ಮೆಟ್ಲುಗಳಿವೆ. ಈ ಗುಡಿಯಲ್ಲಿ 15 ಮೆಟ್ಲುಗಳನ್ನು ಏರಿದ ಮೇಲೆ ಅದು ಎತ್ತರವಾಗಿದೆ ದೇವಸ್ಥಾನ. ಎತ್ತರದ ಕಟ್ಟೆ ಮೇಲಿದೆ, ಯಾಕಂದರೆ ಗುಡ್ಡಕ್ಕೆ ಹೊಂದಿಕೊಂಡು ಐತಲ್ಲ, ಅದಕ್ಕೋಸ್ಕರ. ಇದು ಕುಳಿತಿರುವಂಥ ಈ ಆಂಜನೇಯ ಪ್ರಾಣದೇವರು ಅಂತ ಕರೀತಾರೆ. ಯಂತ್ರೋದ್ಧಾರಕ ಹನುಮಂತಿಗೆ ಏನಂತ ಕರೀತಾರೆ, ಪ್ರಾಣದೇವರು ಅಂತ ಕರೀತಾರೆ. ಈ ಪ್ರಾಣದೇವರು ತುಂಬ ಅತಿ ವಿರಳ, ಅಂದರೆ ಈ ವಿಗ್ರಹ ಕುಳಿತಿರುವ ಪ್ರಾಣದೇವರಾಗಿದ್ದಾನೆ. ವಿಗ್ರಹಗಳಲ್ಲಿ ಅತ್ಯಂತ ವಿರಳ ವಿಗ್ರಹ, ಅದರಲ್ಲೂ ಮೂರ್ತಿ ಅತ್ಯಂತ ಭವ್ಯ ಮತ್ತು ತುಂಬ ಆಕರ್ಷಣೀಯವಾಗಿದೆ. ಈ ಮೂರ್ತಿ ಹಿಂದ್ಗಡೆ ಇರುವ ಆ ಗುಡ್ಡಕ್ಕೆ ಸೇರಿದೆ, ಅಂದರೆ ಒಂದು ದೊಡ್ಡ ಬಂಡೆ ಮೇಲೆ ಚಿತ್ರಣವಾಗಿದೆ. ಇದಕ್ಕೆ ಪ್ರತಿನಿತ್ಯ ವೈಷ್ಣವ ಸಂಪ್ರದಾಯದ ಅನುಗುಣವಾಗಿ ಪೂಜೆಗಳು ಸಲ್ಲಿಸ್ತಾರೆ. ಸಾಮಾನ್ಯ ದಿನಗಳಲ್ಲಿ ಬೆಳಗ್ಗೆ 11 ಗಂಟೆವರೆಗೂ ಓಪನ್ ಇರುತ್ತೆ. ಆಮೇಲೆ ಜಾತ್ರೆ ಉತ್ಸವ ದಿನ ಬೆಳಗಿಂದ ರಾತ್ರಿವರೆಗೂ ಓಪನ್ ಇರುತ್ತೆ. ಇಲ್ಲಿ ಪ್ರಾಣದೇವರ ಮೂರ್ತಿ ಅಂದರೆ ಶ್ರೀ ವ್ಯಾಸರಾಯರು 1500 ಕ್ರಿಸ್ತಶಕ 1500ರಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿ ವ್ಯಾಸರಾಯರು ಅಂದರೆ ಶ್ರೀ ವ್ಯಾಸರಾಯರು ಇದು ಪ್ರಾಣದೇವರ ಹನುಮಂತನ ವಿಗ್ರಹವನ್ನು ಪದ್ಮಾಸನ, ಅಂದರೆ ಜಪ ಮಾಡುವ, ಧ್ಯಾನ ಮಾಡುವ ಪದ್ಮಾಸನದ ಚಿತ್ರಣವಾಗಿದೆ. ವ್ಯಾಸರಾಯರು ಈಗ ಯಂತ್ರೋದ್ಧಾರಕ ಆಂಜನೇಯನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಚಕ್ರತೀರ್ಥದಲ್ಲಿ ಮಿಂದು, ಅಂದರೆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಬೆಳಗಿನ ಜಾವ ದೇವ್ರ ದರ್ಶನಕ್ಕೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರಂತೆ. ಇವಾಗ ಯಂತ್ರೋದ್ಧಾರಕನ ಚಿತ್ರ ಇದೆಯಲ್ಲ, ಪ್ರಾಣದೇವರ ಚಿತ್ರ, ಅಲ್ಲಿಂದ ಒಂದು ದೊಡ್ಡ ಕಪಿ ಬಂದು ಇದು ಸುಳಿದಾಡ್ತಿತ್ತಂತ. ಇವರು ಕಣ್ಣು ಬಿಡೋ ಅಷ್ಟರಲ್ಲಿ ಮತ್ತೆ ವಾಪಸ್ ಅದೇ ಬಂಡೆಯೊಳಗೆ ಸೇರ್ತಿತ್ತಂತ. ಇದು ಅನೇಕ ಸರಿ, ಅಂದರೆ ಇದು ಪ್ರತಿ ಸರಿ ಬೆಳಗ್ಗೆ ಜಪ ಇವರು ಮೆಂದು ಚಕ್ರತೀರ್ಥದ ಮೆಂದು ಧ್ಯಾನ ಮಾಡಬೇಕಾದ್ರೆ ಪ್ರತಿ ಸರಿ ಹಿಂಗೆ ಆಗ್ತಿತ್ತಂತೆ. ಒಂದು ದಿನ ಇವರು ಕೀರ್ತನೆಯನ್ನು ರಚಿಸಿರಂತೆ. ನೀನೇವರ ಗುರು ಮುಖ್ಯ ಪ್ರಾಣ ಎಂಬ ಕೀರ್ತನೆಯನ್ನು ರಚಿಸಿರಂತೆ. ಅವತ್ತು ನನ್ನಿಂದ ನಿನಗೇನು ಸೇವೆ ಆಗಬೇಕು, ನನ್ನಿಂದ ನಿನಗೇನು ಸೇವೆ ಆಗಬೇಕು ಸ್ವಾಮಿ ಅಂತ ಅಪ್ಪಣೆ ಮಾಡು ಅಂತ ಕೇಳ್ಕೊಂಡು ಪ್ರಾರ್ಥಿಸ್ಕೊಂಡು ರಾತ್ರಿ ಮಲಗಿದ್ರಂತೆ. ಆವಾಗ ಬೆಳಗಿನ ಜಾವ ಪ್ರಾಣದೇವರು ಕನಸಿನಲ್ಲಿ, ಅಂದರೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನಮಗೆ ನಮ್ಮ ಸ್ವಾಮಿ ಶ್ರೀರಾಮದೇವ್ರ ದರ್ಶನ ಪಾವನವಾದ ಈ ಸ್ಥಳದಲ್ಲಿ, ಶ್ರೀ ರಾಮದೇವರ ದರ್ಶನ ಪಾವನವಾದ ಸ್ಥಳದಲ್ಲಿ ಆಯಿತು. ಇಲ್ಲೇ ನನ್ನನ್ನು ಪ್ರತಿಷ್ಠಾಪನೆ ಮಾಡಂತ ಅವರು ಆಜ್ಞಾಪಿಸಿದ್ರಂತೆ. ಆವಾಗ ಅದನ್ನೇ
ಶಿರಸಾವಹಿಸಿ ವ್ಯಾಸರಾಯರು ಮರುದಿನವೇ ಆ ಸ್ಥಳದಲ್ಲಿ ಬಂದು ಯಾವ ಬಂಡೆಯೊಳಗಿಂದ ಆ ಕಪಿ ಬಂದು ಇವ್ರನ್ನ ಸುಳಿದಾಡ್ತಿತ್ತಲ್ಲ ಅದೇ ಬಂಡೆ ಮೇಲೆ ಇವರು ಅಂಗಾರಕದಿಂದ ಪ್ರಾಣದೇವರ ಮೂರ್ತಿಯನ್ನು ಬರೆದರಂತೆ. ಬರೆದ ಮೇಲೆ ಆಗ ಎಷ್ಟು ಸರಿ ಬರೆದ್ರೂ ಎಷ್ಟು ಸರಿ ಚಿತ್ರಿಸಿದ್ರೂ ಅದು ಆರಿ ಹೋಗ್ತಿತ್ತಂತೆ, ಅಂದರೆ ಮಾಯವಾಗ್ತಿತ್ತಂತೆ. ಅದಕ್ಕೆ 12 ಸಲ ಬರೆದ್ರೂ ಮಾಯವಾಗ್ತಿತ್ತಂತೆ. ಆವಾಗ ಚಿತ್ರಣ ಆವಾಗ ನೆರವೇರಲಿಲ್ಲಂತೆ ಎಷ್ಟು ಸಲ ಬರೆದ್ರು. ಇಂಗಿತಜ್ಞರಾದ ಸ್ವಾಮಿಗಳು ಯಂತ್ರ ಸಾರುಕ್ತ ಪ್ರಕಾರ ಯಂತ್ರವನ್ನು ಬರೆದು ಅವರ ಮಧ್ಯೆ ಯೋಗಾಸನ ರೂಢರನ್ನಾಗಿ ಜಪಮಾಲೆ ಹಿಡಿದು ಕುಳಿತಿರುವಂತೆ ಅವ್ರನ್ನ ದೇವರನ್ನು ರಚಿಸ್ತಾರಂತ. ಅದು ಅಲ್ಲದೆ ಹಿಂದೆ ಹಾರಿ ಹೋಗಿದ್ದ 12 ಕಪಿಗಳನ್ನು ಅವರು ಮಾಲಾಕಾರವಾಗಿ, ಅಂದರೆ ಮಾಲೆ ರೂಪದಲ್ಲಿ ಕಪಿಬಂಧನದಿಂದಲೇ ಹೆಣಿದು ದಿಗ್ಬಂಧನ ಮಾಡಿ ಅವರು ಕಟ್ಟ ಕಡೆಯದಾಗಿ ಕೊನೆಯಲ್ಲಿ ಪ್ರಾಣದೇವರಿಗೆ 12 ನಾಮಗಳನ್ನು ತಿದ್ದಿದ ಮೇಲೆ ಈ ಸಲ ಬರೆದ ರೇಖೆಗಳು ಆಮೇಲೆ ತಿದ್ದಿದ ಮೇಲೆ ವಾಪಸ್ ಬರೆದ ರೇಖೆಗಳು ಎಲ್ಲಿ ಹಾರಿ ಹೋಗಲಿಲ್ಲಂತ ಪ್ರಾಣದೇವರ ಮೂರ್ತಿ ಕಲ್ಲಿನ ಮೇಲೆ ಮೂಡಿತಂತ. ಕೂಡಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪಂಚಾಮೃತವಾದಿ ಪರಿಕರಗಳನ್ನು ತರಿಸಿಕೊಂಡು ಪ್ರಾಣದೇವರ ಪೂಜೆಯನ್ನು ಆರಂಭಿಸಿದ್ರಂತ. ಆವಾಗ ಅದಕ್ಕೆ ಯಂತ್ರದ ರೂಪದಲ್ಲಿ ರಚಿಸಿದರಲ್ಲೇ ಅದಕ್ಕೋಸ್ಕರ ಯಂತ್ರೋದ್ಧಾರಕ ಹನುಮಂತ ಅಂತ ಕರೀತಾರೆ. ಅದಕ್ಕೋಸ್ಕರ ಹಂಪಿಯಲ್ಲಿ ಇದು ಒಂದು ವಿಶಿಷ್ಟವಾದ ಯಂತ್ರೋದ್ಧಾರಕ ಆಂಜನೇಯ, ತುಂಬ ಪ್ರಸಿದ್ಧಿಯಾಗಿದೆ, ತುಂಬ ದೈವಿಕವಾಗಿದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಹಂಪಿಯಲ್ಲಿ ಯಂತ್ರೋದ್ಧಾರಕ ಆಂಜನೇಯಗೆ ಬಂದಿದ್ದೀವಿ. ಆದರೆ ಇಲ್ಲಿ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ, ಫೋಟೋ ಅಲೋ ಇಲ್ಲ. ಅದಕ್ಕೋಸ್ಕರ ನಾವು ದರ್ಶನ ಮಾಡ್ಕೊಂಡೆವು. ಇಲ್ಲಿ ಬರಬೇಕಾದ್ರೆ ಬೆಳಿಗ್ಗೆ ಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಅಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನ ಬಿಸಿಲಾಗ ಅಡ್ಡಾಡೋಕ್ಕೂ ಆಗೋಲ್ಲ. ಬೆಳಿಗ್ಗೆ ಬಂದರೆ ಅಡ್ಡಾಡೋಕ್ಕೆ ಅನುಕೂಲ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ಯಂತ್ರೋದ್ಧಾರಕ ಆಂಜನೇಯ ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊತ ಹೋದರೆ 1 ಕಿಲೋಮೀಟ್ರ್ ಹಿಂದೆಗಡೆ ನಡ್ಕೊತ ಹೋದರೆ ವಿಜಯ ವಿಠಲ ಟೆಂಪಲ್ ಸಿಗುತ್ತೆ. ಮತ್ತು ಇಲ್ಲಿ ಕೋದಂಡರಾಮ ಟೆಂಪಲ್ ಇದೆ, ಇಲ್ಲೇ ಯಂತ್ರೋದ್ಧಾರಕ ಆಂಜನೇಯನ ಹತ್ರ. ಇದರಿಂದ 1 ಕಿಲೋಮೀಟ್ರ್ ನಡ್ಕೊತ ಹೋದರೆ ವಿಜಯ ವಿಠಲ ಟೆಂಪಲ್ ಸಿಗುತ್ತೆ. ತುಂಬ ಚೆನ್ನಾಗಿ, ಅಂದರೆ ವಾಕ್ ಮಾಡೋಕ್ಕೆ ಚೆನ್ನಾಗಿರಬೇಕು. ಅಂದರೆ ವಯಸ್ಸಾದವರಿಗೆ ವಾಕ್ ಮಾಡೋಕ್ಕಾಗಲ್ಲ, ನಡ್ಕೊತ ಹೋಗೋಕ್ಕಾಗಲ್ಲ, ಅಂದರೆ ಗಾಡಿ ಕೂಡ ಹೋಗಲ್ಲ ಅಲ್ಲಿಗೆ. ಮತ್ತು ಗಾಡಿ ಬರಬೇಕಂದ್ರೆ ಆ ಕಡೆಯಿಂದ ರಾಮನಗರ, ಕಮಲಾಪುರ, ರಾಮನಗರ ಅಲ್ಲಿಂದ ಬರಬೇಕು. ಸುತ್ತಿಟ್ಟು ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅಲ್ಲಿ ಬಂದರೂ ಕೂಡ ಒಳಗೆ ಗಾಡಿ ಅಲೋ ಇರಲ್ಲ. ಅಲ್ಲಿಂದ ಮತ್ತೆ ನಡ್ಕೊತ ಹೋಗ್ಬೇಕು 1 ಕಿಲೋಮೀಟ್ರ್. ಇಲ್ಲಾದರೆ ಹಿಂದ್ಗಡೆ ನಡ್ಕೊತ ಹೋದರೆ ಓನ್ಲಿ 1 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನಡ್ಕೊತ ಹೋಗೋಕ್ಕೆ.